ನಮಸ್ಕಾರ ಎಲ್ಲರಿಗೂ. ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪತಿಯ ಪ್ರೀತಿಯನ್ನು ಮರಳಿ ಪಡೆಯುವುದು ಹೇಗೆ ಗೊತ್ತೇ? ಏಳೇಳು ಜನ್ಮದಲ್ಲೂ ನೀನೇ ಸಂಗಾತಿಯಾಗಿ ಬರಬೇಕು ಎಂದು ಆರಂಭದಲ್ಲಿ ಮಾತು ಕೊಟ್ಟ ಪತಿ, ದಿನ ಕಳೆದಂತೆ ಹೊರಗಿನ ಆಕರ್ಷಣೆಗೆ ಒಳಗಾಗಿ ಪತ್ನಿಯನ್ನು ಮರೆಯುತ್ತಾನೆ. ಹೀಗಾಗದೆ ಮತ್ತೆ ಪತಿಯ ಪ್ರೀತಿಯನ್ನು ಮರಳಿ ಪಡೆಯಲು ಕೆಲವೊಂದು ಮಂತ್ರಗಳನ್ನು ಶ್ರದ್ಧೆಯಿಂದ ಪಠಿಸಿದಲ್ಲಿ, ಮರಳಿ ಪತಿಯ ಪ್ರೀತಿ ಪಡೆಯಬಹುದು. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿ, ಸಪ್ತಪದಿ ತುಳಿದು ಏಳೇಳು ಜನ್ಮದಲ್ಲೂ ಜೊತೆಯಾಗಿರುವೆಂದು ಭಾಷೆ ನೀಡಿದ ಪತಿ. ವರ್ಷಗಳು ಉಳಿದಂತೆ ದೂರಾಗುತ್ತಿದ್ದಾನೆ ಎಂಬ ಭಾವ ಬಂದರೆ ಸಾಕು. ಮನಸ್ಸಿನಲ್ಲಿ ತಳಮಳ ಶುರುವಾಗುತ್ತದೆ. ಪತಿಯನ್ನು ಒಲಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರೂ ದೈಹಿಕವಾಗಿ ಹತ್ತಿರವಾದರೂ ಮಾನಸಿಕವಾಗಿ ದೂರಾಗುವ ಪತಿಯ ಪ್ರೀತಿಯನ್ನು ಗಳಿಸಿಕೊಳ್ಳಲು ಅಸಾಧ್ಯವಾಗುತ್ತದೆ. ತನ್ನ ಸುಖ ದುಃಖಗಳಲ್ಲಿ ಜೊತೆಯಾಗಿರುವೆನೆಂದು ಪ್ರಮಾಣ ಮಾಡಿದ ಪತಿ, ತನ್ನ ನೋವಿಗೆ ಕಿವಿಯಾಗದೆ ಹೋದಾಗ ನೋವು ಕಾಡುವುದು ಸಹಜ. ಹಾಗಾಗಿ ಸ್ವಪ್ರಯತ್ನದೊಂದಿಗೆ ಕೆಲವು ಮಂತ್ರ, ವೃತಗಳನ್ನು ಮಾಡಿಯೂ ದೂರಾದ ಪತಿಯನ್ನು ಮತ್ತೆ ಹತ್ತಿರ ಸೆಳೆಯಬಹುದು. ಇಂತಹ ಕೆಲವು ಮಂತ್ರ ಪೂಜಾ ವಿಧಾನಗಳು ಇಲ್ಲಿವೆ ನೋಡಿ. ವಶೀಕರಣ. ವಶೀಕರಣ ಬಹಳ ಹಿಂದಿನ ಕಾಲದಿಂದಲೂ ಆಚರಣೆಯಲ್ಲಿದ್ದಂತಹ ಒಂದು ತಂತ್ರ. ತಮಗೆ ಇಷ್ಟವಾದವರನ್ನು ಹತ್ತಿರ ಸೆಳೆದುಕೊಳ್ಳಲು ಮಾಡುವಂತಹ ತಂತ್ರವೇ ವಶೀಕರಣ. ಇದೊಂದು ಅತೀಂದ್ರಿಯ ವಿಜ್ಞಾನ ವಿಧಾನವಾಗಿದ್ದು ಯಜ್ಞ, ಸಂಮೋಹನ, ಧ್ಯಾನ, ಚಕ್ರ ಹಾಗೂ ಇತರ ವಿಧಾನಗಳನ್ನು ಒಳಗೊಂಡಿದೆ. ವಶೀಕರಣ ಮಂತ್ರವು ನಿಮಗೆ ಇಷ್ಟವಾದವರನ್ನು ಹತ್ತಿರ ಸೆಳೆದುಕೊಳ್ಳುವುದರ ಜೊತೆಗೆ ಅವರನ್ನು ಸಂಪೂರ್ಣ ನಿಮ್ಮ ಹಿಡಿತದಲ್ಲಿಟ್ಟುಕೊಂಡು, ನಿಮ್ಮ ಮಾತಿಗೆ ತಕ್ಕ ಹಾಗೆ ಅವರನ್ನು ನಡೆಸಿಕೊಳ್ಳಬಹುದು. ಉದ್ಯೋಗಕ್ಕೆ ಹೋಗುವ ಗಂಡ ಪರಸ್ತ್ರೀಯರ ಆಕರ್ಷಣೆಗೆ ಒಳಗಾಗಿ ತನ್ನನ್ನು ಪ್ರೀತಿಸುವ ಪತ್ನಿಯನ್ನು ಮರೆತಾಗ ಕುಟುಂಬದಲ್ಲಿ ಕಲಹಗಳಾಗುವುದು ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ಈ ವಶೀಕರಣ ಮಂತ್ರವು ನಿಮ್ಮ ಪತಿಯನ್ನು ಇತರರ ಆಕರ್ಷಣೆಗೆ ಒಳಗಾದಂತೆ ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ವಶೀಕರಣ ಮಂತ್ರ ನಿಮ್ಮ ಸಹಾಯಕ್ಕೆ ಬರುತ್ತದೆ. ಮಂತ್ರ: ಓಂ ಕಾಂ ಮಾಲಿನಿ ತಃ ತಃ ಸ್ವಾಹ. ಈ ಮಂತ್ರವನ್ನು ಉಚ್ಚಾರಣೆ ಮಾಡಲು ಮಾಡಬೇಕಾದ ಪೂಜಾ ವಿಧಾನಗಳು ಇವೆ. ಶುದ್ಧ ಗೋರೋಚನ ಹಾಗೂ ಮೀನು ವಾಸಿಸುವ ಹಳ್ಳದ ಹಸಿರು ಹಾಗೂ ಹಳದಿ ಮಣ್ಣನ್ನು ತೆಗೆದುಕೊಂಡು ಈ ಮಂತ್ರವನ್ನು 1008 ಬಾರಿ ಹೇಳುತ್ತಾ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ಪ್ರತಿದಿನ ಮರೆಯದೆ ನಿಮ್ಮ ಹಣೆಗೆ ಹಚ್ಚುತ್ತಾ ಬಂದಲ್ಲಿ ನಿಮ್ಮ ಪತಿ ನಿಮ್ಮೆಡೆಗೆ ಆಕರ್ಷಿತರಾಗುವುದರಲ್ಲಿ ನೀವು ಹೇಳಿದಂತೆ ನಡೆದುಕೊಳ್ಳುತ್ತಾರೆ. ಬಿಟ್ಟು ಹೋದ ಪತಿಯನ್ನು ಮರಳಿ ಪಡೆಯಲು. ಮಂತ್ರ: ಓಂ ನಮೋ ಭಗವತೆ ರುದ್ರಾಯ ದೃಷ್ಟಿ ಲೇಖಿ ನಹ್ರ ಸ್ವಾಹ ದುಹಾ ಕಂಸ ಸುರ್ಖಿ ಜೂಟ್ ಜೂಟ್ ಮಂತ್ರ ಈಶ್ವರೋ ವಚಃ. ಈ ಮಂತ್ರವನ್ನು ಉಚ್ಚರಿಸಲು ಪ್ರತ್ಯೇಕ ವಿಧಾನವಿದೆ. ನಿಮ್ಮ ಪತಿಯು ಕೆಲಸಕ್ಕೆ ಹೋದಾಗ, ಮರುದಿನ ಅವರು ಧರಿಸುವಂತಹ ಬಟ್ಟೆಯನ್ನು ಮುಂದೆ ಇಟ್ಟು ಈ ಮಂತ್ರವನ್ನು 1008 ಬಾರಿ ಹೇಳಿ ಆ ಬಟ್ಟೆಗೆ ಶಕ್ತಿಯನ್ನು ತುಂಬಿ. ಇದನ್ನು 11 ದಿನಗಳಂತೆ ತಪ್ಪದೆ ಮಾಡಿ ಹಾಗೂ ನಿಮ್ಮ ಪತಿ ನೀವು ಶಕ್ತಿ ನೀಡಿದ ಬಟ್ಟೆಯನ್ನು ಧರಿಸುತ್ತಿದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಈ ವಶೀಕರಣ ಮಂತ್ರವನ್ನು ಪಾಲಿಸಲು ಆರಂಭಿಸಿದಂದಿನಿಂದ ನಿಮ್ಮ ಪತಿ ಹೊರಗಿನ ಆಕರ್ಷಣೆ ಬಿಟ್ಟು ನಿಮ್ಮೆಡೆಗೆ ಬರುವುದನ್ನು ಗಮನಿಸಿ. ನಿಮ್ಮ ವಿಶ್ವಾಸ ಹಾಗೂ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಪತಿ ವಶೀಕರಣವನ್ನು ನಿಯಮದಂತೆ ತಪ್ಪದೆ ಶ್ರದ್ಧೆಯಿಂದ ಪಾಲಿಸಿದರೆ, ದೂರ ಹೋದ ಪತಿ ಮತ್ತೆ ಹತ್ತಿರವಾಗಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಪತಿ ನಿಮ್ಮ ಮಾತು ಕೇಳದೇ ಇದ್ದಾಗ, ಪರಸ್ತ್ರೀಯ ಮಾತಿಗೆ ಕಿವಿಗೊಡುತ್ತಿದ್ದಲ್ಲಿ ಇದೇ ವಾತಾವರಣವನ್ನು ಮುಂದುವರಿಯಲು ಬಿಡಬೇಡಿ. ಅಂತಹ ಸಂದರ್ಭದಲ್ಲಿ ಈ ಕೆಳಗೆ ಹೇಳಿರುವಂತಹ ಮಂತ್ರವನ್ನು ಉಪಯೋಗಿಸಿಕೊಂಡು ನಿಮ್ಮ ಹಾಗೂ ನಿಮ್ಮ ಪತಿಯ ಸಂಬಂಧವು ಉತ್ತಮವಾಗಿಡಲು ಪ್ರಯತ್ನಿಸಿ. ಮಂತ್ರ: ಓಂ ಮಮ ಹಾಂ ಜೂಂ ಸಾಹ ಅಥವಾ ಹೂ ಜೂಂ ಸಾಹ. ಇದು ಬಹಳ ಪರಿಣಾಮಕಾರಿ ಶಿವನ ಮಂತ್ರವಾಗಿದ್ದು ಪತಿ ಪತ್ನಿಯರ ಮಧ್ಯೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಲು ಸಹಕಾರಿ. ಈ ಮಂತ್ರವನ್ನು ಶುಕ್ಲ ಪಕ್ಷದ ಮೊದಲನೆಯ ದಿನದಿಂದ ಒಟ್ಟು 21ನೇ ದಿನದವರೆಗೂ ದೇವಸ್ಥಾನದಲ್ಲಿ ಕುಳಿತು ಪಠಿಸಿ. ನಿಮ್ಮ ಪತಿಯು ನಿಮ್ಮೊಂದಿಗೆ ಕುಳಿತು ಈ ಮಂತ್ರ ಪಠಿಸಿದರೆ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಬಹುದು. ಈ ಮಂತ್ರವು ಸತಿಪತಿಯ ಮಧ್ಯೆ ಪ್ರೀತಿಯನ್ನು ಹೆಚ್ಚಿಸಿ, ಪರಸ್ಪರ ಹೊಂದಾಣಿಕೆಯನ್ನು ಬೆಸೆದು ಇಬ್ಬರನ್ನೂ ಹತ್ತಿರ ಸೆಳೆಯುತ್ತದೆ. ಪತಿಯನ್ನು ಸೆಳೆಯಲು ಪರಿಣಾಮಕಾರಿ ಮಂತ್ರ. ನಿಮ್ಮ ಪತಿಯು ನಿಮ್ಮೆಡೆಗಳ ಹೆಚ್ಚಿನ ಪ್ರೀತಿ, ಕಾಳಜಿಯನ್ನು ತೋರಿಸದೆ, ಪರಸ್ತ್ರೀಯ ಪ್ರೀತಿಯಲ್ಲಿ ಬಿದ್ದಾಗ ಅಂತಹ ಸಂದರ್ಭದಲ್ಲಿ ಮಂತ್ರಗಳು ನಿಮ್ಮ ಸಹಾಯಕ್ಕೆ ಬರುತ್ತವೆ. ಪರಸ್ತ್ರೀಯ ಸಂಘಕ್ಕೆ ಆಸ್ಪದ ಕೊಡದೆ ಈ ಮಂತ್ರವನ್ನು ಪಠಿಸಿದಲ್ಲಿ ನಿಮ್ಮ ಪತಿಯು ಬೇರೆಡೆಗೆ ಆಕರ್ಷಿತರಾಗುವುದನ್ನು ತಡೆಯಬಹುದು. ಆದರೆ ನೀವು ಮಂತ್ರಗಳನ್ನು ಪಠಿಸುವುದನ್ನು ಯಾರೊಂದಿಗೂ ಹೇಳದೆ ಗೌಪ್ಯವಾಗಿಡಿ. ಮಂತ್ರ: ಓಂ ಮ ಮಹಾಯಕ್ಷಿಣೇ ಪತಿಯೇ ಮಾಯೆ ಮಮ ವಶಾಯ ಮಮ ಕುರೋ ಕುರೋ ಸ್ವಾಹ. ಈ ಮಂತ್ರವನ್ನು ಪಠಿಸುವ ಮೊದಲು ಸ್ನಾನ ಮಾಡಿ ಶುಚಿರ್ಭೂತರಾಗಿ, ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ, ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಬೇಕು.
ನಿಮ್ಮ ಕನಸಿನ ಪತಿಯನ್ನು ಪಡೆಯಲು ಈ ಮಂತ್ರ ಪಠಿಸಿ. ಪ್ರತಿಯೊಬ್ಬ ಹೆಣ್ಣು ಕೂಡ ತಾನು ಬಯಸುವ ಹುಡುಗ ಅತಿಯಾಗಿ ಪ್ರೀತಿಸಬೇಕು ಎಂದುಕೊಂಡಿರುತ್ತಾಳೆ. ತನ್ನ ಕನಸಿನ ಹುಡುಗನ ಮೇಲೆ ಅವಳದೇ ಆದ ಕಲ್ಪನೆಗಳಿರುತ್ತದೆ. ಮದುವೆಯಾಗುವ ಹುಡುಗನಲ್ಲಿ ಇಂಥವೇ ಗುಣಗಳಿರಬೇಕು ಎಂದು ಕನಸು ಕಾಣುವುದು ಸಹಜ. ನಿಮ್ಮ ಕನಸಿನ ಹುಡುಗನನ್ನು ಪತಿಯಾಗಿ ಪಡೆಯಲು ಈ ಮಂತ್ರವನ್ನು ಪಠಿಸಿ. ಮಂತ್ರ: ಯಾ ಮುಹಮ್ಮದ್ ತ್ರಿಯಂಬಕ್ ವಾಜಾಮಹೆ ಸುಗಂಧಿ ಪತಿ ವೇದಾನ ಮಾಮ ಮೂರ್ವರು ಕಾಮೇವ ಬಂಧನ ತೈತೋ ಮೌಕ್ಷ್ಯ ಮಾಮಂ. ಪತಿ ಪತ್ನಿಯರ ಮಧ್ಯೆ ಒಳ್ಳೆಯ ಸಂಬಂಧವನ್ನು ರೂಪಿಸಲು ಈ ಮಂತ್ರ ಪರಿಣಾಮಕಾರಿ. ಈ ಮಂತ್ರವನ್ನು ಒಳ್ಳೆಯ ಗಂಡನನ್ನು ಪಡೆಯಬಯಸುವ ಹೆಣ್ಣುಮಕ್ಕಳು ಪಠಿಸಬಹುದು. ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿದರೆ ನಿಮ್ಮ ಕನಸಿನ ಹುಡುಗ ನಿಮಗೆ ಒಲಿಯುವುದು ಖಚಿತ. ಪತಿ ಪತ್ನಿಯರ ಮಧ್ಯೆ ವಿರಸಕ್ಕೆ ಹಲವಾರು ಕಾರಣಗಳಿರುತ್ತವೆ. ವಿರಸದ ಕಾರಣಗಳನ್ನೆಲ್ಲ ಬದಿಗಿಟ್ಟು ಪ್ರೀತಿ, ಹೊಂದಾಣಿಕೆಯ ಜೊತೆಗೆ ಮೇಲೆ ತಿಳಿಸಿರುವಂತಹ ಮಂತ್ರಗಳನ್ನು ಪಾಲಿಸಿದಲ್ಲಿ ಉತ್ತಮ ದಾಂಪತ್ಯ ಜೀವನ ನಿಮ್ಮದಾಗುವುದರಲ್ಲಿ ಸಂಶಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನೀವು ಪತಿಯನ್ನು ಪ್ರೀತಿಸುವವರಾದರೆ ನಿಮ್ಮ ಪತಿಯ ಹೆಸರನ್ನು ಕಾಮೆಂಟ್ ಮಾಡಿ. ಧನ್ಯವಾದ.